ಎಲ್ಲರಿಗೂ ನಮಸ್ಕಾರ. ಇದು ಲೋಕಸಭಾ ಚುನಾವಣೆ ಸಮೀಕ್ಷೆಯ ಎರಡನೇ ಸಂಚಿಕೆ. ನಿನ್ನೆ ಮೊದಲನೇ ಸಂಚಿಕೆಯಲ್ಲಿ ಕೆಲವು ರಾಜ್ಯಗಳ ಪರಿಸ್ಥಿತಿಯನ್ನು ತಮ್ಮ ಗಮನಕ್ಕೆ ತಂದಿದೆ. ಹಾಗೆಯೇ ಈ ಸಮೀಕ್ಷೆ ಏನಿದೆ ಇದು ನನ್ನ ಸಮೀಕ್ಷೆ ಅಲ್ಲ. ಇದು ವಿದೇಶದ ಎರಡು ಸಂಸ್ಥೆಗಳು ನಡೆಸಿರುವಂಥದ್ದು. ಈ ಎರಡು ಸಂಸ್ಥೆಗಳ ಹೆಸರನ್ನು ನಾನು ಯಾಕೆ ಹೇಳ್ತಿಲ್ಲ ಅಂತಂದರೆ, ಅದನ್ನು ಹೇಳಿದ ತಕ್ಷಣ ವಿದೇಶಿಯರಲ್ವಾ, ಮೋದಿಜಿ ವಿರೋಧಿಗಳು, ಅದಕ್ಕೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ಹಾಗಿಲ್ಲ ಇಂಥ ಮಾತುಗಳು ಬರ್ತವೆ. ಆದ್ದರಿಂದ ಅವರ ಅಂಕಿಅಂಶಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತರ್ತೇನೆ. ಅದರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಸರಿನೋ ತಪ್ಪೋ ಅನ್ನೋದು ತಮಗೆ ಬಿಟ್ಟು ವಿಚಾರ. ಆ ಅಂಕಿಅಂಶಗಳು ಏನು ಹೇಳ್ತೇವೆ ಅದರ ವಿಶ್ಲೇಷಣೆಯನ್ನು ಕೂಡ ನಾನು ತಮ್ಮ ಮುಂದೆ ಇಡ್ತೀನಿ. ಎನಿವೆ, ನನ್ನ ಈ ಒಂದು ವಾಹಿನಿಯನ್ನು ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಐಕಾನನ್ನು ಗೊತ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಂತೆ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ನನ್ನ ಪ್ರಯತ್ನಕ್ಕೆ, ನನ್ನ ಯತ್ನಕ್ಕೆ, ಪ್ರಾಮಾಣಿಕ ಪತ್ರಿಕೋದ್ಯಮದ ನನ್ನ ಪಯಣಕ್ಕೆ ತಮ್ಮ ಬೆಂಬಲ, ಆಶೀರ್ವಾದ ಸದಾ ಇರಲಿ. ನಿನ್ನೆ ನಾನೊಂದು 2-3 ರಾಜ್ಯಗಳ ಬಗ್ಗೆ ಮಾತನಾಡಿದ್ದೆ. ಒಂದು ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಹೇಗಿದೆ, ಛತ್ತೀಸ್ಗಢ, ಮಹಾರಾಷ್ಟ್ರ, ಈ ಮಧ್ಯಪ್ರದೇಶಗಳ ಬಗ್ಗೆ. ನಿಮಗೆ ಹೇಳಿದೆ, ನಾನು ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟು 42 ಕ್ಷೇತ್ರಗಳಿವೆ. ಅದರಲ್ಲಿ BJP 15 ಕ್ಷೇತ್ರಗಳಲ್ಲಿ ಗೆಲ್ಲುವ ಚಾನ್ಸ್ ಇದೆ. ಅಂದರೆ ಕಳೆದ ಹಿಂದಿನ ಚುನಾವಣೆಗೆ 2019 ಚುನಾವಣೆಗೆ ಹೋಲಿಸಿದರೆ ಸುಮಾರು 3 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅನ್ನೋದು. ಇಂಡಿಯಾ ಒಕ್ಕೂಟ ಏನಿದೆ ಅವರು 27 ಸ್ಥಾನಗಳನ್ನು ಗೆಲ್ಲುವ ಚಾನ್ಸಸ್ ಇದೆ ಅಂತ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾನು ನಿನ್ನೆ ವಿವರಿಸಿ ತಮಗೆ ಮಹಾರಾಷ್ಟ್ರದ ಬಗ್ಗೆ. ಮಹಾರಾಷ್ಟ್ರದ ಟೋಟಲ್ 48 ಸ್ಥಾನಗಳಿವೆ. ಅದರಲ್ಲಿ BJP 17 ಸ್ಥಾನಗಳಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ಇಂಡಿಯಾ ಒಕ್ಕೂಟ 29 ಸ್ಥಾನಗಳು, ಇತರರು 2 ಸ್ಥಾನಗಳು. ಮಹಾರಾಷ್ಟ್ರ ಸಂಪೂರ್ಣವಾಗಿ ಒಂದು ರೀತಿ BJPಯ ಪತನಕ್ಕೆ ಕಾರಣ ಆಗುತ್ತಾ ಅನ್ನುವ ಚರ್ಚೆ ನಡೀತಾ ಇದೆ. ಯಾಕೆಂದರೆ ಮಹಾರಾಷ್ಟ್ರದ ಒಳಗಡೆ ನಡೆಸಿದಂತಹ ರಾಜಕಾರಣ ಏನಿದೆ ಅದು NCPಯನ್ನು ಒಡೆದದ್ದು, ಶಿವಸೇನೆಯನ್ನು ಒಡೆದದ್ದು, BJP ಮಾಡಿರುವ ಕೆಲಸ ಏನಿದೆ ಅದು ಶರದ್ ಪವಾರ್ ಬಗ್ಗೆ ಮತ್ತು ಠಾಕ್ರೆ ಕುಟುಂಬ, ಉದ್ಧವ್ ಠಾಕ್ರೆ ಬಗ್ಗೆ ಒಂದು ಸಿಂಪತಿ ವೇವನ್ನು ಕ್ರಿಯೇಟ್ ಮಾಡಿದೆ ಅಂತ ಅದರ ಬಗ್ಗೆ ಕೂಡ ತಮಗೆ ಹೇಳಿದ್ದೆ. ಹಾಗೆ ಜಾರ್ಖಂಡದಲ್ಲಿ 14 ಸ್ಥಾನಗಳಿವೆ, BJP 7 ಮತ್ತು ಇಂಡಿಯಾ ಒಕ್ಕೂಟ 7 ಸ್ಥಾನಗಳನ್ನು ಗೆಲ್ತಾ ಇವೆ. ಇದು ಸಮಾನವಾಗಿ ಇಬ್ಬರು 50-50. ಅದರಂತೆ ಮಧ್ಯಪ್ರದೇಶದ ಸ್ಥಿತಿ ಕೂಡ, ಮಧ್ಯಪ್ರದೇಶದಲ್ಲಿ ಕಳೆದ ಚುನಾವಣೆಗೆ ಹೋಲಿಸಿದರೆ ಈ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ BJPಯ ಸ್ಥಿತಿ ಏನಾಗಿದೆ, ಡೌನ್ ಆಗ್ತಾ ಇದೆ. ಒಟ್ಟು ಮಧ್ಯಪ್ರದೇಶದಲ್ಲಿ 29 ಸ್ಥಾನಗಳಿವೆ. 29ರಲ್ಲಿ BJP 20 ಸ್ಥಾನಗಳನ್ನು ಗೆಲ್ತಾ ಇದೆ. ಇಂಡಿಯಾ ಒಕ್ಕೂಟ 9 ಸ್ಥಾನಗಳನ್ನು ಗೆಲ್ತಾ ಇದೆ. ಮಧ್ಯಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ಕಾರಣಗಳಿವೆ. ಅದರ ಬಗ್ಗೆ ಕೂಡ ನಿನ್ನೆ ನಾನು ಸ್ವಲ್ಪ ವಿವರಿಸಿದ್ದೆ. ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಯ್ಕೆಯಲ್ಲೇ ಆದಂಥ ಸಮಸ್ಯೆಗಳು, ಹಾಗೆಯೇ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಅಮಾನವೀಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಕಳಿಸಿದ್ದು, ಇದೆಲ್ಲ ಕೂಡ BJPಗೆ ಭಾರಿ ಹೊಡೆತವನ್ನು ನೀಡ್ತಾ ಇದೆ. ಅದು ವಿಲ್ ಕಮ್ ಟು ತೆಲಂಗಾಣ ನಾವು. ನಾನು ಹೇಳಿದ್ರೆ ನಿಮಗೆ ದಕ್ಷಿಣ ಭಾರತದ ಬಗ್ಗೆ ಇವತ್ತು ಮಾತಾಡ್ತೀನಿ. ನಾನು ಇದರಲ್ಲಿ ಎರಡನೇ ಸಂಚಿಕೆಯಲ್ಲಿ ದಕ್ಷಿಣ ಭಾರತದ ಸ್ಥಿತಿ ಹೇಗಿದೆ ಅಂತ ಮಾತಾಡ್ತೀನಿ. ನಂತರ ಉಳಿದ ರಾಜಸ್ಥಾನ, ಉಳಿದ ರಾಜ್ಯಗಳಿಗೆ UP ಇದಕ್ಕೆ ಬರ್ತೀನಿ. ಫೈನ್. ತೆಲಂಗಾಣದಲ್ಲಿ ಒಟ್ಟು 17 ಸ್ಥಾನಗಳಿವೆ. 17 ಸ್ಥಾನಗಳಲ್ಲಿ ಈ ಬಾರಿ BJP 6 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ನಿರೀಕ್ಷಿಸಲಾಗಿದೆ. ಇಂಡಿಯಾ ಒಕ್ಕೂಟಕ್ಕೆ 11 ಸ್ಥಾನಗಳು ಬರುವ ಚಾನ್ಸಸ್ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಡೀ ಈಗ ತಾನೇ ನಡೆದಂತಹ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಸಾಧಿಸಿದೆ. ಅದರಂತೆ ತೆಲಂಗಾಣ ಏನಿದೆ ಅಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗಿವೆ. ಈ ಸಲದ ಅವರು ಕೊಟ್ಟರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಚುನಾವಣಾ ನೀತಿ ಸಂಹಿತೆ ಬಂದಿದ್ದರಿಂದ. ಆದ್ದರಿಂದ ಒಟ್ಟಾರೆಯಾಗಿ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಏನಿದ್ದಾರೆ ಅವರ ಡೌನ್ಫಾಲನ್ನು ನೋಡ್ಬೋದು. ಹಾಗಂತ ಚಂದ್ರಶೇಖರ್ ರಾವ್ ಅವರ ಪಕ್ಷಕ್ಕೆ ಮತನೇ ಬರಲ್ಲ ಅಂತ ಅಲ್ಲ. ಓವರಾಲ್ ಅವರ ಪರ್ಸೆಂಟೇಜ್ ಆಫ್ ವೋಟ್ ಏನು ಚಂದ್ರಶೇಖರ್ ರಾವ್ ಅವರ ಪಕ್ಷ ತೆಗೆದುಕೊಳ್ತಾರೆ, ಅದರಲ್ಲಿ ಡೌನ್ಫಾಲ್ ಆಗಿಲ್ಲ ನಿರೀಕ್ಷಿತ. ಆದರೆ ಬಹುತೇಕ ಹಲವು ನಾಯಕರುಗಳು, ನಾನು ಈಗಾಗಲೇ ನಿನ್ನೇನು ಹೇಳಿದೆ, ಇವ್ರನ್ನ ಚಂದ್ರಶೇಖರ್ ರಾವ್ ಅವ್ರನ್ನ ಬಿಟ್ಟು ಭಾಳಷ್ಟು ಜನ ಕಾಂಗ್ರೆಸ್ಸಿಗೆ ಜಾಯಿನ್ ಆಗಿದ್ದು ಅವರಿಗೊಂದು ಪ್ಲಸ್ ಪಾಯಿಂಟ್. ಅದ್ರ ಜೊತೆ BJP ಬೇರೆ ಬೇರೆ ಟ್ರೈ ಮಾಡ್ತಾಯಿದೆ, ಹಿಂದುತ್ವದ ಟ್ರೈ ಮಾಡ್ತಾಯಿದೆ. ಹೈದರಾಬಾದ್ ಒಳಗಡೆ
ಓವೈಸಿ ವಿರುದ್ಧ ಮೊದಲ ಬಾರಿಗೆ ಒಬ್ಬಳು ಹೆಣ್ಮಗಳು ನಿಲ್ಲಿಸಿದ್ದಾಳೆ. ಆ ಹೆಣ್ಮಗಳು ಮತದಾನ ನಡಿಬೇಕಾದ್ರೆ ಹೋಗ್ಬಿಟ್ಟು ಯಾರು ಮುಸ್ಲಿಂ ಮಹಿಳೆಯರಿದ್ದಾರೆ ಅವರ ಬುರ್ಕ ತೆಗೆದು ಬಗ್ಗಿ ನೋಡಿ ಮುಖ ಯಾವುದು ಇಂಥ ಕೆಲಸಗಳನ್ನು ಮಾಡ್ತಾ ಮುಸ್ಲಿಂ ವಿರೋಧಿಯಾದ ಒಂದು ಮನಸ್ಥಿತಿಯನ್ನು ರೂಪಿಸ್ತಾ ಈ ಬಹುಸಂಖ್ಯಾತ ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ಕೆಲಸವನ್ನು BJP ತೆಲಂಗಾಣದಲ್ಲಿ ಮಾಡ್ತಾ ಇದೆ. ಅದು ಕೂಡ ತೆಲಂಗಾಣದಲ್ಲಿ BJP 6 ಸ್ಥಾನವನ್ನು ಪಡೆದರೂ ಕೂಡ ಇಟ್ ವಿಲ್ ಬಿ ಎ ಗುಡ್ ಪರ್ಫಾರ್ಮೆನ್ಸ್ ಅಂತಲೇ ಅನಿಸುತ್ತೆ ನನಗೆ. ಇಟ್ಸ್ ನಾಟ್ ಬ್ಯಾಡ್. ಸೊ ಒಂದು ರೀತಿ BJPಯ ಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ. ಮತ್ತು ಅದ್ರ ಜೊತೆಗೆ ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟರೆ ತೆಲಂಗಾಣದಲ್ಲಿ BJP ಇನ್ನಷ್ಟು ಪವರ್ಫುಲ್ ಆಗುವ ಚಾನ್ಸಸ್ಸು ಕಂಡು ಬರ್ತಾ ಇದೆ. ಇನ್ನು ಗೋವಾದಲ್ಲಿ 2 ಸ್ಥಾನಗಳಿವೆ. 2 ಸ್ಥಾನಗಳಲ್ಲಿ ಈ ಸಮೀಕ್ಷೆ ಪ್ರಕಾರ 1+1 ಒಂದು BJPಗೆ ಹೋಗುತ್ತೆ ಮತ್ತು ಒಂದು ಇಂಡಿಯಾ ಒಕ್ಕೂಟಕ್ಕೆ ಬರುತ್ತೆ ಅನ್ನೋದು. ಸೊ ಇನ್ನು ದಕ್ಷಿಣದಲ್ಲಿ ಮೋದಿಜಿ ಈ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದರು. ಈ ಬಾರಿ ಅವರ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇ ದಕ್ಷಿಣ ಭಾರತ ಮೂಲಕ. ಮೋದಿಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಉತ್ತರ ಭಾರತದಲ್ಲಿ ನಾನೇನು ಕಳ್ಕೊತೀನಿ, ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಏನು ಕಳ್ಕೊತೀನಿ, ಅದನ್ನು ದಕ್ಷಿಣ ಭಾರತದಿಂದ ಕ್ಯಾಪ್ಚರ್ ಮಾಡಬೇಕು ಅಂತ. ಅದು ಮೋದಿಯವರ ಒಟ್ಟಾರೆ ಆಲೋಚನೆಯಾಗಿತ್ತು. ಆದ್ದರಿಂದ ಅವರು ಅತಿ ಹೆಚ್ಚು ಬಾರಿ ದಕ್ಷಿಣಕ್ಕೆ ಬಂದರು, ಕೇರಳಕ್ಕೆ ಬಂದರು, ಕರ್ನಾಟಕಕ್ಕೆ ಬಂದರು, ತಮಿಳುನಾಡಿಗೆ ಬಂದರು. ತಮಿಳುನಾಡಿಗೆ ಬರುವಾಗ ಹಣೆಗೆ ವಿಭೂತಿಯನ್ನು ಹಚ್ಚಿದ್ರು, ಆ ತಮಿಳರು ಹಚ್ಚಿದ್ರು, ವಣಕ್ಕಂ ಬಂದರು. ಈ ಎಲ್ಲ ರೀತಿಯ ನಾಟಕಗಳು ನಡೆದವು. ಸೊ ಇದು ಯಾವ ರೀತಿ ಪರಿಣಾಮ ಆಗಿದೆ? ಅದರಂತೆ ಕೇರಳಕ್ಕೆ ಹೋದರು, ಕೇರಳದ ಹಲವು ಬಾರಿ ಹೋದರು. ವಯನಾಡಿನಿಂದ ರಾಹುಲ್ ಗಾಂಧಿ ಓಡೋಗ್ತಾರೆ ಅಂತ ಅಂದರು. ಕಮ್ಯುನಿಸ್ಟರನ್ನು ಬಾಯಿ ಬಂದಾಗ ಮೈದರು, ದೇಶದ್ರೋಹಿಗಳು ಅಂದರು. ಸೊ ಇದು ಎಲ್ಲ ಯತ್ನಗಳನ್ನು ಮೋದಿಜಿ ಮಾಡ್ತಾ ಬಂದರು. ಆದರೆ ಇದು ಯಾವ ರೀತಿ ಪರಿಣಾಮ ಮಾಡಿದೆ? ಈ ಸಮೀಕ್ಷೆ ಹೇಳುವ ಪ್ರಕಾರ, ಈ ವಿದೇಶಿ ಸಂಸ್ಥೆ ಸಮೀಕ್ಷೆ ಒಟ್ಟಾರೆಯಾಗಿ ಮೋದಿಯವರ BJP ಏನಿದೆ ಅದು ತೆಗೆದುಕೊಳ್ಳುವ ಮತಗಳ ಪ್ರಮಾಣ ಏನಿದೆ ಜಾಸ್ತಿ ಆಗುತ್ತೆ ಈ ಬಾರಿ, ನೋ ಡೌಟ್. ಅಂದರೆ ಮೋದಿ ಇಂಪ್ಯಾಕ್ಟನ್ನು ನಾವು ಈ ಬಾರಿ ಉಳಿಸ್ಬೋದು, ಅನುಮಾನ ಬೇಕಾಗಿಲ್ಲ. ದಕ್ಷಿಣ ಭಾರತದಲ್ಲೂ ಮೋದಿಯ ಇಂಪ್ಯಾಕ್ಟ್ ಇದೆ. ಬಟ್ ಈ ಇಂಪ್ಯಾಕ್ಟ್ BJPಗೆ ಸ್ಥಾನಗಳನ್ನು ತಂದುಕೊಡುವ ಮಟ್ಟಕ್ಕೆ ಪರಿವರ್ತನೆ ಆಗಲ್ಲ ಅಂತ. ಅಂದರೆ ಬಹಳಷ್ಟು ಚುನಾವಣೆಗಳ ತಾವು ಗಮನಿಸಿ, ನೀವು ಪರ್ಸೆಂಟೇಜ್ ಆಫ್ ವೋಟ್ ಏನಿದೆ ಅದು ಸೀಟ್ಗಳಾಗಿ ಪರಿವರ್ತನೆ ಆಗಬೇಕು ಅಂತ. ಅದು ಸುಲಭ ಯಾಕಲ್ಲ ಅಂದರೆ, ನಿಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಇಡೀ ಆ ಪ್ರದೇಶಕ್ಕೆ ವಿಸ್ತರಿಸಿರುತ್ತೆ. ನಿಮಗೆ ಗೆಲ್ಲಬೇಕಾದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಬಂದಿದೆ ಅನ್ನೋದು ಬಹಳ ಮುಖ್ಯ. ಸೊ ಇಲ್ಲಾಗ್ತಾ ಇರೋದು ಮೋದಿ ಇಂಪ್ಯಾಕ್ಟ್ ಸೌತ್ದಲ್ಲಿ ಕಾಣ್ತಾ ಇದೆ, ಅನುಮಾನ ಇಲ್ಲ. ಆದರೆ ಆ ಇಂಪ್ಯಾಕ್ಟ್ ಸೀಟ್ಗಳಾಗಿ ಪರಿವರ್ತನೆ ಆಗುವ ಸಂಭವ ಕಡಿಮೆ, ನಿರೀಕ್ಷೆ ಪ್ರಮಾಣದಲ್ಲಿ ಅಂತ. ಸೊ ಆ ಕಾರಣಕ್ಕೆ ಐ ವಿಲ್ ಕಮ್ ಟು ಫಸ್ಟ್ ಕೇರಳ. ವಿ ಸ್ಟಾರ್ಟ್ ಫ್ರಮ್ ಕೇರಳ. ಯಾಕೆಂದರೆ ಕೇರಳವನ್ನು ಮೋದಿ BJP ಟಾರ್ಗೆಟ್ ಮಾಡುತ್ತೆ. BJPಯ ಬಹಳ ಜನ ಈ ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕೇರಳದಲ್ಲಿ ಯಾಕೆ BJP ಬರ್ತಿಲ್ಲ ಅಂತ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳೋದು, ಅಲ್ಲಿ ಲಿಟ್ರಸಿ ಪ್ರಮಾಣ ಜಾಸ್ತಿ ಇದೆ. 98-90% ಅಷ್ಟು ಲಿಟ್ರಸಿ ಇರ್ಬೇಕಾದ್ರೆ BJP ಹ್ಯಾಂಗೆ ಬರುತ್ತೆ ಅಂತ BJP ನಾಯಕರೇ ಕೇಳ್ತಾರೆ. ಏನಿವೆ ಅದು ನಿಜ ಇರ್ಬೋದು. ಎಲ್ಲಿ ಲಿಟ್ರಸಿ ಇರುತ್ತಾ ಅವರು ಈ ಧರ್ಮದ ವ್ಯಾಪಾರದಲ್ಲಿ ಇನ್ವಾಲ್ವ್ ಆಗಲ್ಲ. ಲಿಟ್ರಸಿ ಅನ್ನೋದು ಕೇವಲ ಅದು ನೀವು ಯಾವ ಡಿಗ್ರಿ ಪಡೆದಿರಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿಲ್ಲ. ಲಿಟ್ರಸಿ ಅನ್ನೋದು ಆಲೋಚನಾ ಕ್ರಮ, ಥಿಂಕಿಂಗ್ ಪ್ರೊಸೆಸ್ಸು, ಓದು, ಬೌದ್ಧಿಕ ಮಟ್ಟ, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಿವೆ ಕೇರಳದಲ್ಲಿ ಇರುವುದು 20 ಸ್ಥಾನಗಳು. ಕೇರಳದಲ್ಲಿರುವ 20 ಸ್ಥಾನಗಳಲ್ಲಿ ಈ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಒಕ್ಕೂಟ 19 ಸ್ಥಾನಗಳನ್ನ ಪಡೆಯುತ್ತೆ. ಇಂಡಿಯಾ ಒಕ್ಕೂಟ ಬಂದರೆ ಪ್ಲಸ್ ಅದು UDF, LDF ಎರಡೂ ಕೂಡ ಇಂಡಿಯಾ ಒಕ್ಕೂಟದ ಭಾಗವೇ. ಬಟ್ ಕೇರಳದಲ್ಲಿ ದೇ ಆರ್ ಫೈಟಿಂಗ್ ಈಚ್ ಅದರ್. ಸೊ ಇಂಡಿಯಾ ಒಕ್ಕೂಟ ಏನಿದೆ, LDF ಆ್ಯಂಡ್ DF ಬೋತ್ ಆರ್ ಜಾಯ್ನಿಂಗ್, ದೇ ವಿಲ್ ಗೆಟ್ 19 ಸೀಟ್ಸ್. ಸೊ BJPಗೆ 1 ಸ್ಥಾನವನ್ನು ಗೆಲ್ಲುವ ಚಾನ್ಸಸ್ ಈ ಬಾರಿ ಕಾಣ್ತಾ ಇದೆ. ಈ ಬಾರಿ 1 ಸ್ಥಾನವನ್ನು BJP ಗೆದ್ದರೆ ಅದು ಕೂಡ ಮಹಾನ್ ಸಾಧನೆಯೇ. ಮೋದಿಯವರು ಹೋಗಿ ಬಂದು ಅಲ್ಲಿ ಹೇಳಿ ಹಿಂದುತ್ವದ ಪ್ರಚಾರ ಮಾಡಿ ಕಮ್ಯುನಿಸ್ಟರನ್ನು ಬೈದು ಎಲ್ಲ ಮಾಡಿ, ಬಟ್ ದರ್ ಈಸ್ ಎ ಚಾನ್ಸಸ್ ಆಫ್ ಗೆಟಿಂಗ್ ಒನ್. ನಮ್ಗೆ ಹೇಳಿದೆ ಕೇರಳದಲ್ಲಿ ಒಟ್ಟು ಇರುವ ಸ್ಥಾನಗಳು 20-20ರಲ್ಲಿ BJP 1 ಸ್ಥಾನ ಗೆಲ್ಲೋ ಚಾನ್ಸ್ ಇದೆ. ಇಂಡಿಯಾ ಒಕ್ಕೂಟ, LDF ಆ್ಯಂಡ್ DF ಬೋತ್ ಜಾಯ್ನಿಂಗ್, ದೇ ವಿಲ್ ಗೆಟ್ 19 seats. So again we'll come to Tamil Nadu. I will come to Tamil Nadu.
ತಮಿಳುನಾಡಿನಲ್ಲಿ ಬಹಳಷ್ಟು ಸಾಧನೆ ಮಾಡಬಹುದು ಅಂತ ಬಿ ಜೆ ಪಿ ನಂಬಿತ್ತು. ಆ ಕಾರಣಕ್ಕಾಗಿ ಅದು ಏನು ಅಣ್ಣಾ ಡಿ ಎಂ ಕೆ ಜೊತೆ ಮಾಡಿಕೊಂಡ ಒಂದು ಸಂಬಂಧವನ್ನು ಏನಿತ್ತು ಅದಕ್ಕೆ ಚುನಾವಣೆಗಿಂತ ಬಹಳ ಮೊದಲೇ ಅದು ಮುರ್ಕೊಳ್ಳಾಯಿತು. ಇನ್ನು ಅಣ್ಣಾ ಡಿ ಎಂ ಕೆ ದೇ ಡಿಸೈಡೆಡ್ ನಮ್ಮ ದ್ರಾವಿಡ ರಾಜಕಾರಣಕ್ಕೂ ಮೋದಿ ರಾಜಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ. ಸೊ ಅದಾದ ಮೇಲೆ ಅದು ಹೊಸ ನಾಯಕರನ್ನು ಬಿ ಜೆ ಪಿ ಹುಡುಕ್ತು. ಅಣ್ಣಾಮಲೈ ಅವರು ಕರ್ನಾಟಕದ ಪೊಲೀಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಅವರು ತಮಿಳುನಾಡು ಅವರ ತವರು ಮನೆ, ಅಲ್ಲೂ ಹೋಗಿ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ಮಾಡಿದರು. ಹಲವಾರು ಸಭೆಗಳು ನಡೆದವು. ಪ್ರತಿಯೊಂದು ಸಭೆಗಳು ನಡೆದಾಗ ಜನ ಕಾಣ್ತಾ ಇದ್ದರು. ಆವಾಗ ಆಯಿತು ಈ ಬಾರಿ ಅಂತ. ಆಂತರಿಕವಾಗಿ ಬಿ ಜೆ ಪಿಯವರು ಹೇಳ್ತಾ ಇದ್ದರು 6-8 ಸೀಟ್ ಗೆಲ್ತೀವಿ ಅಂತ. ಬಟ್ ಈ ಸಮೀಕ್ಷೆ ಪ್ರಕಾರ ಆ ರೀತಿಯ ಬೆಳವಣಿಗೆ ಕಾಣ್ತಾ ಇಲ್ಲ. ಬಟ್ ಓವರಾಲ್ ಬಿ ಜೆ ಪಿಯ ಪರ್ಸೆಂಟೇಜ್ ಫೋರ್ಸ್ ಏನಿದೆ ಅದು ಕೂಡ ತಮಿಳುನಾಡಿನಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಇಟ್ ವಿಲ್ ಇಂಪ್ರೂವ್, ನೋ ಡೌಟ್ ಅಬೌಟ್ ದ್ಯಾಟ್. ಅಂದರೆ ನೆಲ ಕಚ್ಚಿ ಅಲ್ಲಿ ಏನೂ ಇಲ್ಲದಿರುವಂಥದ್ದು ಬಿ ಜೆ ಪಿ ತಮಿಳುನಾಡಿನಲ್ಲೂ ಕೂಡ ಹೆಜ್ಜೆ ಗುರುತನ್ನು ಮೂಡಿಸುವ ಯತ್ನವನ್ನು ಮಾಡುತ್ತೆ. ಯಥಾ ಪ್ರಕಾರ ನಾನು ಹೇಳಿದೆ, ಅದು ಮತಗಳ ಪರ್ಸೆಂಟೇಜು ಸ್ಥಾನಗಳಾಗಿ ಸೀಟ್ಗಳಾಗಿ ಪರಿವರ್ತನೆಯಾಗುವ ಸಂಭವ ಕಡಿಮೆ. ಅಂಡರ್ಸ್ಟ್ಯಾಂಡ್? ಅಂದರೆ ಮೋದಿಯವರ ಟಾರ್ಗೆಟ್ ಇತ್ತು ದಕ್ಷಿಣ ಭಾರತದಲ್ಲಿ ನಾನೇನು ಉತ್ತರದಲ್ಲೋ ಇದರಲ್ಲಿ ಕಳ್ಕೊತಿದ್ದೀನಿ ಅದು ಬರುತ್ತೆ ಅಂತ. ಆ ಚಾನ್ಸಸ್ ಕಾಣ್ತಾ ಇಲ್ಲ. ತಮಿಳುನಾಡಿನಲ್ಲಿ ಒಟ್ಟು ಇರೋದು 39 ಸ್ಥಾನಗಳು. ಎಷ್ಟು ಹೇಳಿ? 39 ಸೀಟ್ಸ್ ಇನ್ ತಮಿಳುನಾಡು. ಸೊ ಅಕಾರ್ಡಿಂಗ್ ಟು ದಿಸ್ ಸರ್ವೆ, ದಿಸ್ ಟ್ರೆಂಡ್, ಯು ಸಿ ದಟ್ ಓವರಾಲ್ 39ರಲ್ಲಿ ಇಂಡಿಯಾ ಒಕ್ಕೂಟ ಇಸ್ ಗೋಯಿಂಗ್ ಟು ಗೆಟ್ 38. ಈ ಸರ್ವೆ ಪ್ರಕಾರ ಇಂಡಿಯಾ ಒಕ್ಕೂಟ 38 ಸ್ಥಾನಗಳನ್ನು ಗೆಲ್ಲುವ ಚಾನ್ಸಸ್ಸು ಕಾಣ್ತಾ ಇದೆ. ಬಿ ಜೆ ಪಿ ಈಸ್ ಗೋಯಿಂಗ್ ಟು ವಿನ್ 1. ತಮಿಳುನಾಡಿನಲ್ಲೂ ಕೂಡ ಬಿ ಜೆ ಪಿ 1 ಸ್ಥಾನವನ್ನು ಪಡೆಯುವ ಚಾನ್ಸಸ್ ಇದೆ. ಕೇರಳದಲ್ಲಿ 1 ಸ್ಥಾನವನ್ನು ಪಡೆಯುವ ಚಾನ್ಸಸ್ ಇದೆ. ಅಣ್ಣಾ ಡಿ ಎಂ ಕೆ ಯಥಾ ಪ್ರಕಾರ ತಮಿಳುನಾಡಿನಲ್ಲಿ ಸಫರ್ ಆಗುತ್ತೆ. ಯಾವುದೇ ಸ್ಥಾನ ಬರುವ ಚಾನ್ಸಸ್ ಕಾಣ್ತಾ ಇಲ್ಲ. ಒಟ್ಟಾರೆ ಮತಗಳ ಪ್ರಮಾಣ ಇಂಪ್ರೂವ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿದೆ ಅದು ಬಿ ಜೆ ಪಿಗೆ ಇಂಪ್ರೂವ್ ಆಗುತ್ತೆ. ಮತ್ತು ಮುಂದಿನ ಚುನಾವಣೆವರೆಗೆ ಕಾಯಬೇಕು. ಆದರೆ ತಮಿಳುನಾಡಿನಿಂದ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟೆಡ್ ಟು ಗೆಟ್ ಓನ್ಲಿ 1 ಸೀಟ್. ಸೊ ನಾನು ಈಗ ಕರ್ನಾಟಕಕ್ಕೆ ಬರಬೇಕು. ಅದಕ್ಕೂ ಮೊದಲು ನಾನು ಗುಜರಾತ್ಗೆ ಬಂದುಬಿಡ್ತೀನಿ. ಸೊ ಗುಜರಾತ್ಗೆ ಬಂದು ಗುಜರಾತ್ನ ಸಿಚುವೇಶನ್ ಹೇಗಿದೆ ಅಂತ. ಗುಜರಾತ್ ಮೋದಿಯವರ ತವರು ಮನೆ. ಮೋದಿ ರಾಜಕಾರಣ ಪ್ರಾರಂಭ ಆದ ಗುಜರಾತ್ ಮಾಡೆಲನ್ನು ದೇಶದಲ್ಲಿ ಎಲ್ಲ ತರೋದಕ್ಕೆ ಯತ್ನ ಮಾಡಲಾಯಿತು. ಗುಜರಾತ್ ಮಾಡೆಲ್ ಅಂದರೆ ಏನು ಅಂತ ನಾನು ವಿವರಿಸೋಕ್ಕೆ ಹೋಗಲ್ಲ. ಅದು ಅಭಿವೃದ್ಧಿಯ ಮಾಡೆಲ್ ಮಾತ್ರ ಅಲ್ಲ, ಅದು ಕೋಮು ರಾಜಕಾರಣದ ಮಾದರಿ ಕೂಡ. ಅದು ಅಲ್ಪಸಂಖ್ಯಾತರ ಮತ್ತು ಬಹುಸಂಖ್ಯಾತರ ನಡುವೆ ಅತಿ ದೊಡ್ಡ ಒಡಕನ್ನು ಕ್ರಿಯೇಟ್ ಮಾಡುವಂಥ ಮಾದರಿ. ಸೊ ಆದರೆ ಗುಜರಾತ್ನಲ್ಲಿರೋದು ಒಟ್ಟು 26 ಸ್ಥಾನಗಳು. ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಎಲ್ಲ 26 ಸ್ಥಾನಗಳನ್ನು ಗೆಲ್ತಾ ಇತ್ತು. ಬಟ್ ಈ ಸಲ ಗೆಲ್ಲುವ ಚಾನ್ಸಸ್ ಕಡಿಮೆ. ಯಾಕೆಂದರೆ ಇಡೀ ಮಧ್ಯ ಭಾರತ ಮತ್ತು ಈ ಪ್ರದೇಶಗಳಲ್ಲಿ ಬಿ ಜೆ ಪಿಯ ವಿರುದ್ಧ ರಜಪೂತರು, ನಾನು ಅದನ್ನು ಮೊದಲಿಂದ ಹೇಳ್ತಾ ಇದ್ದೆ, ಬಿ ಜೆ ಪಿಯ ರಜಪೂತರು ಠಾಕೂರರು ಎಲ್ಲ ಅವರಿಗೆ ವಿರುದ್ಧ ಎನ್ನೆಲ್ತಿದ್ದಾರೆ. ದೇ ಸೀರಿಯಸ್ ಪ್ರಾಬ್ಲಮ್ ಅಂತ. ಆ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗ್ತದೆ. ಅದು ನಾನು ಇನ್ನೊಂದು ಸಂದರ್ಭವನ್ನು ಬಳಸ್ಕೊಂಡು ಮಾತಾಡ್ತೀನಿ, ಈ ಸಂದರ್ಭ ಅಲ್ಲ. ಏನಿವೆ ಗುಜರಾತ್ನಲ್ಲಿ 26 ಸ್ಥಾನಗಳಿದೆ. ಈ ಬಾರಿ ಕೂಡ ಬಿ ಜೆ ಪಿ ಇಸ್ ಗೋಯಿಂಗ್ ಟು ವಿನ್ 22 ಸೀಟ್ಸ್ ಔಟ್ ಆಫ್ 26. 26ರಲ್ಲಿ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ 22 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿಯಾ ಒಕ್ಕೂಟಕ್ಕೆ 4 ಸ್ಥಾನಗಳು ಬರೋ ಚಾನ್ಸಸ್ ಇದೆ. ಗುಜರಾತ್ನಲ್ಲಿ 4 ಸ್ಥಾನಗಳು ಬಂದರೂ ಅದೊಂದು ಸಾಧನೆಯೇ. ಯಾಕಂದರೆ ಅಲ್ಲಿ ಆ ರೀತಿಯ ಒಂದು ನಿಯಂತ್ರಣ ಗುಜರಾತ್ನಲ್ಲಿ ಮೋದಿದು ಮತ್ತು ಬಿ ಜೆ ಪಿ ಇದೆ. ಅದರ ನಡುವೆ ಅಲ್ಲಿಯ ರೈತರು, ಗ್ರಾಮಾಂತರ ಪ್ರದೇಶ, ಅಟ್ಲೀಸ್ಟ್ ಬುಡಕಟ್ಟು ಜನಾಂಗಗಳಲ್ಲಿ ಆಗುವ ಬೇಸರ, ಹಾಗೆ ರಜಪೂತ್ ಜನಾಂಗದಲ್ಲಿರುವ ಬೇಸರ, ಅಲ್ಲಿಯ ರಾಜಕಾರಣ, ಇದೆಲ್ಲ ಸೇರಿ ಬಿ ಜೆ ಪಿ ಇಸ್ ಲೂಸಿಂಗ್ ಲಿಟಲ್ ಬಿಟ್ ದಿಸ್ ಟೈಮ್. 100ಕ್ಕೆ 100ರಷ್ಟು ಸ್ಥಾನಗಳನ್ನು ಗುಜರಾತ್ನಲ್ಲಿ ಬಿ ಜೆ ಪಿ ಪಡೆಯುವ ಚಾನ್ಸಸ್ ಕಾಣ್ತಾ ಇಲ್ಲ. ಸೊ ಅದು ಬಿಟ್ಟರೆ ಈಗ ಮತ್ತೆ ನಾನು ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ. ಸರ್ವೆ ಪ್ರಕಾರ ಕರ್ನಾಟಕ ಭಾಳ ಅದ್ಭುತವಾದ ಒಂದು ರಿಸಲ್ಟನ್ನು ಈ ಬಾರಿ ಇಂಡಿಯಾ ಒಕ್ಕೂಟಕ್ಕೆ ಕೊಡ್ತಾ ಇದೆ. ನಿರೀಕ್ಷೆ ಮೀರಿದಂಥ ಒಂದು ರಿಸಲ್ಟ್ ಅಂತಲೇ ಅನ್ನಬೇಕು. ಗೊತ್ತಿಲ್ಲ, ಯಾಕಂದರೆ ಇಂಥ ಸಮೀಕ್ಷೆಗಳು 100ಕ್ಕೆ 100ರಷ್ಟು ಕಡೆ ಆಗುತ್ತೆ ಅಂತ ನಾನು ಅನ್ನಲ್ಲ. ನಾನು ನಿಮಗೆ ಮೊದಲು ಹೇಳಿದ ಅಂಕಿಅಂಶಗಳು, ಅದರ ವಿಶ್ಲೇಷಣೆಯನ್ನು ನಾನು ತಮಗೆ ತರ್ತಾ ಇದ್ದೀನಿ.
ಸೊ ಕರ್ನಾಟಕದಲ್ಲಿರುವುದು ಒಟ್ಟು 28 ಸ್ಥಾನಗಳು. ಈ 28 ಸ್ಥಾನಗಳಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ? ನೆನಪಿಟ್ಕೊಳ್ಳಿ, ಕಳೆದ 2019 ಚುನಾವಣೆಯಲ್ಲಿ ಬಿ ಜೆ ಪಿ 25 ಸ್ಥಾನಗಳನ್ನು ಗೆದ್ದಿತ್ತು. 25 ಸೀಟ್ಸ್. ಇಟ್ ವಾಸ್ ಅಮೇಝಿಂಗ್ ರಿಸಲ್ಟ್. ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕ್ಕೆ ಹಚ್ಚಿಬಿಟ್ಟು ಕೇವಲ 1 ಸ್ಥಾನ ಮಾತ್ರ ಕಾಂಗ್ರೆಸ್ಗೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಪ್ರದೇಶದಿಂದ ಡಿ ಕೆ ಸುರೇಶ್ ಅವರು ಗೆದ್ದಿದ್ದರು. ಉಳಿದಂತೆ ಕಾಂಗ್ರೆಸ್ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು ಕರ್ನಾಟಕದಲ್ಲಿ. ಮತ್ತೆ ಕಾಂಗ್ರೆಸ್ ಚಿಗುರು ಕಳುತ್ತೆ ಅಂತ ಯಾರೋ ಅಂದ್ಕೊಂಡೇ ಇರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯ ನಂತರ ಇಡೀ ವಾತಾವರಣ ಬದಲಾಗ್ತಾ ಬಂದದ್ದು ಮತ್ತು ಗ್ಯಾರಂಟಿಗಳು ಒಂದು ಹೊಸ ಉತ್ಸಾಹವನ್ನು, ಹೊಸ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಸೊ ಹಸಿವಿನ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದವರು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಅದು ಈ ರಾಜ್ಯದ ಸಾಮಾನ್ಯ ಜನರನ್ನು ತಲುಪಿಬಿಡ್ತು. ಯಾಕೆಂದರೆ ಜನರ ಹಸಿವಿನ ಸಮಸ್ಯೆಯಿಂದ ಬಿ ಜೆ ಪಿ ಜನರನ್ನು ದೇವರೊಳಗೆ ಕರೆದುಕೊಂಡೋಗಿತ್ತು. ರಾಮನೆಡೆಗೆ, ಕೋಮು ಧ್ರುವೀಕರಣದೆಡೆಗೆ, ಮುಸ್ಲಿಂ ವಿರೋಧದ ಬಗ್ಗೆ, ಮುಸ್ಲಿಂ ವ್ಯಾಪಾರದ ಬಗ್ಗೆ, ಆಹಾರ ಪದ್ಧತಿಯ ಬಗ್ಗೆ, ಯಾವ ಆಹಾರ ತಿನ್ನಬೇಕು, ಯಾವುದು ಗ್ರೇಟು ಯಾವುದಲ್ಲ ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ಕೂಡ ಇಡೀ ವಾತಾವರಣವನ್ನು ಕೋಮು ಧ್ರುವೀಕರಣದ ಅಂಗಳವಾಗಿ ಪರಿವರ್ತ ರಕ್ತ ರಾಜಕಾರಣದತ್ತ ಕರ್ನಾಟಕವನ್ನು ಎಳೆದೊಯ್ಯುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾಯಿತ್ತು. ಆ ಸಂದರ್ಭದಲ್ಲಿ ಹೊಸ ಧ್ವನಿಯಲ್ಲಿ ಕಾಂಗ್ರೆಸ್ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಹೀಗಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನಗಳ ಅದ್ಭುತ ಜಯವನ್ನು ಸಾಧಿಸ್ಬಿಡ್ತು. ಈಗ ಏನಾಗುತ್ತೆ? ಈ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯುತ್ತಾ ಅಥವಾ ಬಿ ಜೆ ಪಿ ಕಳೆದ ಬಾರಿ ಗೆದ್ದಾಗ 25 ಸ್ಥಾನಗಳನ್ನು ಗೆಲ್ಲುತ್ತಾ? ಸೊ ಇದು ಹೀಗೆ ಮುಂದಿರುವ ಪ್ರಶ್ನೆ. ಸೊ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಈ ಲೋಕಸಭಾ ಚುನಾವಣೆಯಲ್ಲಿ ಅದ್ಭುತ ಸ್ಥಾನವನ್ನು ಮಾಡುತ್ತರ ರಿಸಲ್ಟನ್ನು ಕೊಡುತ್ತೆ. ಮಹಾರಾಷ್ಟ್ರ ಜೊತೆಗೆ ಕರ್ನಾಟಕ ಸೇರಿ, ಜೊತೆಗೆ ತೆಲಂಗಾಣ ಸೇರಿ ಇಡೀ ಈ ಚುನಾವಣೆಯ ಪರಿಣಾಮ ಏನಿದೆ ಅದರ ದಿಕ್ಕನ್ನು ಬದಲಿಸುತ್ತೆ ಅಂತ ಈ ಸಮೀಕ್ಷೆ ಆಗುತ್ತೆ. ಸೊ ಹಾಗಿದ್ರೆ ಕಾಂಗ್ರೆಸ್ ಎಷ್ಟು ಬರುತ್ತೆ, ಬಿ ಜೆ ಪಿ ಎಷ್ಟು ಬರುತ್ತೆ? ಸೊ ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ಹೇಳ್ತೀನಿ. ಇದು 2ನೇ ಸಂಚಿಕೆ. ಬಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಅಕಾರ್ಡಿಂಗ್ ಟು ದಿಸ್ ಸರ್ವೆ ಅವರ ಟ್ರೆಂಡ್ ಏನಿದೆ, ಈ ಟ್ರೆಂಡ್ ಪ್ರಕಾರ ಬಿ ಜೆ ಪಿ ಡಬಲ್ ಡಿಜಿಟ್ಗೆ ಹೋಗೋದು ಕಷ್ಟ. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಅನ್ನೋದು ಕುತೂಹಲಕರವಾದ, ನಾನು ಈಗ ಹೇಳಲ್ಲ. ಬಿ ಜೆ ಪಿ ಡಬಲ್ ಡಿಜಿಟನ್ನು ತಲುಪುವುದು ಕಷ್ಟ ಇದೆ. ಡಬಲ್ ಡಿಜಿಟ್ ಅಂದರೆ 10 ಸ್ಥಾನಗಳು ಔಟ್ ಆಫ್ 28. ದೇರ್ ಇನ್ ಎ ಡಿಫಿಕಲ್ಟ್ ಪೊಸಿಷನ್. ಜೆ ಡಿ ಎಸ್ 1 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. 2 ಆದರೆ ಅವ್ರ ಲೆಕ್ಕ. 1 ಅಥವಾ 2 ಸ್ಥಾನವನ್ನು ಜೆ ಡಿ ಎಸ್ ಗೆಲ್ಲೋ ಚಾನ್ಸಸ್ ಇದೆ. ಬಿ ಜೆ ಪಿ ಡಬಲ್ ಡಿಜಿಟ್ ಹತ್ತಿರ ಬರ್ಬೋದು. ಉಳಿದ ಎಲ್ಲ ಸ್ಥಾನವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಸೊ ಅಲ್ಟಿಮೇಟ್ಲಿ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುವ ಎಲ್ಲ ಸಾಧ್ಯತೆ ಈ ಸಮೀಕ್ಷೆ ಪ್ರಕಾರ ಕಾಣುತ್ತೆ. ಸೊ ಅದು ಹೇಗೆ, ಅದು ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ, ಮಧ್ಯ ಕರ್ನಾಟಕದಲ್ಲಿ ಹೇಗೆ, ಅದನ್ನು ನಾನು ನಿಮ್ಗೆ ಹೇಳಬೇಕು. ಆದರೆ ಅದಕ್ಕಿಂತ ಮೊದಲು ನಾನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಮಗೆ ವಿವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಕ್ಲಾಸಿಕ್ ಆದ ನಿಮ್ಗೆ ಹೇಳಬೇಕು. ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿತು ನಿಜ. ಆದರೆ ಉತ್ತರ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ, ಹಾಗೆಯೇ ಕಿತ್ತೂರು ಕರ್ನಾಟಕದಲ್ಲಿ ಅಷ್ಟೊತ್ತಿಗೆ ದೇವೇಗೌಡರ ಕುಟುಂಬದ ಈ ಪೆನ್ ಡ್ರೈವ್ ವ್ಯವಹಾರ ಹೊರಗಡೆ ಬಂದಿತ್ತು. ಅದು ಈ ಮೈತ್ರಿಯ ಮೇಲೆ ಭಾರೀ ದುಷ್ಪರಿಣಾಮವನ್ನು ಬೀರಿದೆ ಅಂತ. ಇದರ ಎಫೆಕ್ಟ್ ಆಗಿದೆ. ಸೊ ಯಾವುದು ಈ ಲೈಂಗಿಕ ಹಗರಣ ಏನಿದೆ ಅದು ಕೂಡ ಈ ಚುನಾವಣೆಯಲ್ಲಿ ಬಹುಮುಖ್ಯ ವಿಚಾರವಾಗಿ ಕೆಲಸ ಮಾಡಿದೆ. ಆದ್ದರಿಂದ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನಗಳನ್ನು ನೀವು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಪಡೆದರೆ, ಸೊ ಜೆ ಡಿ ಎಸ್ಗೆ 1ರಿಂದ 2 ಸ್ಥಾನಗಳು ಹಳೆ ಮೈಸೂರು ಪ್ರದೇಶದಲ್ಲಿ ಬರ್ತವೆ. ಅಲ್ಲಲ್ಲಿ ಬಿ ಜೆ ಪಿಗೆ ಕೆಲವು ಸ್ಥಾನಗಳು ಬರ್ತವೆ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ದ ಡಬಲ್ ಡಿಜಿಟ್ ಮಾರ್ಕ್. ಬಿ ಜೆ ಪಿ ಡಬಲ್ ಡಿಜಿಟ್ಗೆ ಬರುವುದು ಕಷ್ಟ ಇದೆ ಇದರ ಪ್ರಕಾರ. ಅಂದರೆ ಧರ್ಮ ಏನಿದೆ,
BJPಯ ರಾಜಕಾರಣ ಬೆಂಕಿ ಹಚ್ಚುವ ರಾಜಕಾರಣದ ನಡುವೆ ಹಸುವಿನ ಪರಿಹರಿಸುವ ರಾಜಕಾರಣ ಕಾಂಗ್ರೆಸ್ದು, ಬಡವರಿಗೆ ಸಹಾಯ ಮಾಡುವ ರಾಜಕಾರಣ ಏನಿದೆ ಅದು ಯಶಸ್ಸು ಗಳಿಸುವ ಲಕ್ಷ್ಯಗಳನ್ನು ಕಾಣ್ತಾ ಇವೆ. ಅದೆಷ್ಟು, ಯಾವ ಪ್ರದೇಶದಲ್ಲಿ ಏನು, ಎಷ್ಟು, ಆ ಎಲ್ಲ ವಿವರಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಸೊ ಒಟ್ಟಾರೆಯಾಗಿ ನಾನು ನಿನ್ನೆನೂ ಹೇಳಿದೆ, 543 ಕ್ಷೇತ್ರಗಳಿವೆ. ಅದರಲ್ಲಿ BJP ಮತ್ತು NDA ಮಿತ್ರ ಪಕ್ಷಗಳು 240 ಕ್ರಾಸ್ ಆಗೋದು ಕಷ್ಟದಾಯಕ. ಇಟ್ ಇಸ್ ನಾಟ್ ಸೋ ಈಸಿ. ಬಟ್ ಸ್ಲೋಲಿ ಇಂಡಿಯಾ ಒಕ್ಕೂಟ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾನೆ ಇದೆ. ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಐ ವಿಲ್ ಟೆಲ್ ಯು, NDA is going to form the government this time. Let us wait and see. ಮುಂದಿನ ಸಂಚಿಕೆಯಲ್ಲಿ ದಯವಿಟ್ಟು ಬರಿಬೇಡಿ, ಬನ್ನಿ, ಇನ್ನಷ್ಟು ವಿಶ್ಲೇಷಣೆಗಳನ್ನು ಕೊಡ್ತೀನಿ. ಇನ್ನೊಂದು ಎಲ್ಲ ರಾಜ್ಯಗಳ ಬಗ್ಗೆ ನಂತರ ಓವರಾಲ್ ವಿವರಗಳನ್ನು ಕೊಡ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಹಾಗೆಯೇ ಸಹಾಯ ಮಾಡೋದಕ್ಕೆ ಮರಿಬೇಡಿ. ತಮ್ಮ ಸಹಾಯದಿಂದಲೇ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಅಲ್ವಾ. ಎನಿವೆ, ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ.